हरिः ओम् भागवतसारोद्धार 74ನೇ ಶ್ಲೋಕ पुरारतैर्हेम परिष्कृतैश्चरन् मतङ्गजैर्वा नरदेव संनीतः स एव कालेन दुरत्ययेन कलेवरो विट्कृमिभस्म संनीतः पुरा रतैः हेम परिष्कृतैः चरन् मतङ्गजैः वा नरदेव संनीतः नरदेव संनीतः सह एव कालेन दुरत्ययेन कलेवरः विट् कृमि ಭಸ್ಮ ಸಂಗೀತಃ. ಇದು ಕೂಡ ಮುಚುಕುಂದ ರಾಜ ಅವನ ಹೇಳ್ತಕ್ಕಂಥ ಒಂದು ಮಾತು. ಮುಚುಕುಂದನ ಒಂದು ಉಪದೇಶ, ಮುಚುಕುಂದ ಆಡತಕ್ಕಂಥ ಒಂದು ಮಾತಿನ ಸಂದರ್ಭ, ಮುಚುಕುಂದ ರಾಜನ ಮಾತಿದೆಲ್ಲವೂ ಕೂಡ. ಪುರಾರತೈಃ ಹೇಮ ಪರಿಷ್ಕೃತೈಃ ಚರನ್, ಹೇಮ ಪರಿಷ್ಕೃತೈಃ ರತೈಃ ಚರನ್. ಹಿಂದೆ ನಾನು ಹೇಗೆ ಇದ್ದೆ? ಹೇಮ ಪರಿಷ್ಕೃತೈಃ ರತೈಃ. ಹೇಮ ಪರಿಷ್ಕೃತ, ಹೇಮ ಅಂದ್ರೆ ಬಂಗಾರ, ಬರೀ ಬಂಗಾರನ? ಬಂಗಾರಕ್ಕೆ ಬಂಗಾರದ ಅರ್ಥ ಅಂದ್ರೆ ಅನೇಕ ಮುತ್ತು ರತ್ನ ಹವಳ ಶ್ರೇಷ್ಠವಾದ ರತ್ನಗಳನ್ನೆಲ್ಲ ಹಾಕಿ ಅಲಂಕಾರವನ್ನ ಮಾಡಿರ್ತಾರೆ. ಅದರಿಂದೆಲ್ಲ ಪರಿಷ್ಕೃತವಾಗಿರುತ್ತೆ. ಪರಿಷ್ಕೃತ ಅಂದ್ರೆ ಚೆನ್ನಾಗಿ ಅಲಂಕೃತ ಅಂತ ಅರ್ಥ. ಹೇಮ ಅಂದ್ರೆ ಬಂಗಾರ, ಬರೀ ಬಂಗಾರ ಅಂತಲ್ಲ, ಬಂಗಾರದ ಜೊತೆಗೆ ಮುತ್ತು ರತ್ನ ಹವಳ ಇದೆಲ್ಲವೂ ಸುವರ್ಣ ರಥ ಅಂತ ಹೇಳ್ತೀವಲ್ಲ, ಹಾಗೆ ಇವುಗಳಿಂದ ಪರಿಷ್ಕೃತವಾದ ಅಲಂಕೃತವಾದ ಒಂದು ರಥ, ಅದರಲ್ಲಿ ನಾನು ತಿರುಗಾಡಿಕೊಂಡಿದ್ದೆ. ಇನ್ನು ಮತಂಗಜೈಹಿವ ಅಥವಾ ಮತಂಗಜ, ಬರೀ ಆನೆಗಳಲ್ಲ, ಮತಂಗಜ ಉತ್ತಮವಾಗಿರತಕ್ಕಂಥ ಆನೆಗಳು, ಮದಿಸಿದವಲ್ಲ ಆನೆಗಳು. ರಾಜ ನನಗೆ ಗಜದ ಒಂದು ವಾಹನ ಬೇಕು ಅಂದ್ರೆ ಗಜದ ವಾಹನ, ಅಶ್ವದ ವಾಹನ ಬೇಕು ಅಂದ್ರೆ ಅಶ್ವವಾಹನ, ರಥದ ವಾಹನ ಬೇಕು ಅಂದ್ರೆ ರಥದ ವಾಹನ, ಅದರಲ್ಲೂ ಸುವರ್ಣ ರಥ ಬೇಕು ಅಂತಾದ್ರೆ ಸುವರ್ಣದ ರಥ. ಹೀಗೆ ತನಗೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಅದೆಲ್ಲವೂ ಕೂಡ ಇರುವಂತಹ ಒಂದು ವೈಭವವನ್ನು ಪಡೆದವನು ರಾಜ ಯಾವತ್ತು ಕೂಡ. ಅಂತಹ ಒಂದು ವೈಭವಯುಕ್ತನಾಗಿದ್ದೆ ಹಿಂದೆ ನಾನು. ಅಲ್ಲಿ ಮತಂಗದ ಶಬ್ದಕ್ಕೆ, ಮತಂಗ ಶಬ್ದಕ್ಕೆ ಮೋಡ ಅಂತ ಅರ್ಥ ಇದೆ. ಮತಂಗ ಇವ ಮೇಘ ಇವ ಜಾಯತೆ, ಹಾಗಾಗಿ ಮತಂಗಜ ಅಂತ ಹೇಳ್ತಾರೆ. ಅಂದ್ರೆ ಮತಂಗ ಎಂತಕ್ಕಂಥ ಒಬ್ಬ ಮುನಿ, ಅವರಿಂದ ಬಂದ ಸಂತಾನ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ರೂಢಿ ಶಬ್ದ ಮತಂಗ ಶಬ್ದಕ್ಕೆ ಆನೆ ಅನ್ನೋ ಅರ್ಥದಲ್ಲಿ, ಮತಂಗ ಎಂಬುದಾಗಿ ಮುನಿ, ಅವರ ಒಂದು ಅನುಗ್ರಹದಿಂದ ಬಂದಿರತಕ್ಕಂಥ ಸಂತಾನ ಅನ್ನೋ ಅಭಿಪ್ರಾಯದಲ್ಲಿ ಕೋಶಗಳಲ್ಲಿ ಮತಂಗಜ ಎಂಬ ಶಬ್ದದ ಪ್ರಯೋಗವನ್ನು ನಾವು ಕಾಣ್ತೇವೆ. ಹೀಗೆ ಮತಂಗಜ ಆನೆಗಳು ಅಥವಾ ಬಂಗಾರದಿಂದ ಪರಿಷ್ಕೃತ ಶಬ್ದಕ್ಕೆ ಅಲಂಕೃತ ಅಂತ ಅರ್ಥ. ಬಂಗಾರದಿಂದ ಅಲಂಕೃತಗೊಂಡಿರತಕ್ಕಂತಹ ರಥಗಳು, ಇವುಗಳಿಂದಾಗಿ ಪುರಾ ಅಹಂ ಹಿಂದೆ ನಾನು ನರದೇವ ಶಂಸಿತ ಆಸನ್, ಹಿಂದೆ ನಾನು ಹೇಗಿದ್ದೆ? ನರದೇವ ಎಂಬುದಾಗಿ ಶಂಸಿತ ಅಂದ್ರೆ ಶಂಶುಸ್ತುತೋ, ನರದೇವ ನರಾಣಾಂ ದೇವ, ಎಲ್ಲಾ ಸಾಮಾನ್ಯ ಮನುಷ್ಯರು ನರರು, ಅವರ ದೇವ, ಅವರಿಗೆ ಸ್ವಾಮಿ ಒಡೆಯ. ದೇವ ಅಂದ್ರೆ ಬರೀ ಒಡೆಯ ಅಂತಲ್ಲ, ಅವರಿಗೆ ದೇವರು ಅನ್ನೋ ಅರ್ಥದಲ್ಲಿ ನಾನು ಶಂಸಿತನಾಗಿದ್ದೆ. ಶಂಶುಸ್ತುತೋ, ಸ್ತೋತ್ರ ಮಾಡ್ತಾ ಇದ್ರು. ವಂದಿಮಾಗದರು ಅಂತಿರ್ತಾರೆ, ರಾಜರಿಗೆ ವಂದಿಮಾಗದರು. ಅವರ ಕೆಲಸ ಏನು ಅಂದ್ರೆ ರಾಜ ಹೇಗೆ ಬೇಕಾದ್ರೂ ಇರಲಿ, ರಾಜನನ್ನ ಸ್ತೋತ್ರ ಮಾಡೋದು, ರಾಜನನ್ನು ಹೊಗಳ್ತಾ ಇರೋದೇ ಅವರಿಗೆ ಕೆಲಸ. ವಸ್ತುತಃ ಎರಡೂ ತಪ್ಪು. ಸುಮ್ಮನೆ ಹೊಗಳುವಂಥದ್ದು ತಪ್ಪು, ನನ್ನನ್ನು ಹೊಗಳಿ ಅಂತ ಹೊಗಳಿಸ್ಕೊಳ್ಳೋದು ತಪ್ಪು. ಆದ್ರೂ ನಾನೇನ್ ಮಾಡ್ತಾ ಇದ್ದೆ? ರಾಜನಾಗಿರ್ತಕ್ಕಂಥ ನಾನು ಶಂಸಿತ ಆಸನ್ ಶಂಶುಸ್ತುತೋ, ನಾನು ಅವರಿಗೆ ಸಂಬಳವನ್ನು ಕೊಟ್ಟು ಹೊಗಳಿಸ್ಕೊಂಡು ಕೂತ್ಕೊಂಡಿದ್ದೆ, ಅವ್ರ ಕೈಲಿ ಹೊಗಳಿಸ್ಕೊಂಡಿದ್ದೆ. ಅದು ತಪ್ಪು. ಇದೇ ಭಾಗವತದಲ್ಲಿ ಬರುತ್ತೆ, ಸಾರೋದ್ಧಾರದಲ್ಲಿ ಆತ್ಮ ಪ್ರಶಂಸಾ ಪ್ರಕರಣ ಅಂತ, ನಮ್ಮನ್ನ ನಾವು ಹೊಗಳಿಕೊಳ್ಳಬಾರದು ಅಂತ. ಆದ್ರೆ ಆ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೆ. ಈಗ ಪಶ್ಚಾತ್ತಾಪದ ಮಾತುಗಳು. ವಸ್ತುತಃ ಮುಚುಕುಂದ ರಾಜ ಅಂತಹ ಕೆಟ್ಟ ರಾಜ ಅಲ್ಲ. ಅವನು ಹೊಗಳಿಕೊಳ್ಳುವುದು, ಮತ್ತೊಬ್ಬರನ್ನ ನಿಂದನೆ ಮಾಡುವಂಥದ್ದು, ಇಷ್ಟು ಕೆಟ್ಟತನ ನೀಚತನ ಅವನಲ್ಲಿ ಇರಲಿಲ್ಲ. ಆದ್ರೆ ಅವನು ಆ ರೀತಿಯಲ್ಲಿ ಯಾರು ಇರಬಾರದು ಅಂತ ಹಾಗೆ ಮಾತನ್ನ ಆಡ್ತಾ ಇದ್ದಾನೆ. ಆದ್ರೆ ಸಹಏವ ಅಂದ್ರೆ ಸಹ ಶಬ್ದಕ್ಕೆ ಅವನೇ ನಾನು, ಸಹ ಶಬ್ದಕ್ಕೆ ವಸ್ತುತಃ ಅರ್ಥ ಏನು? ಅವನು ಅಂತ ಅರ್ಥ ಅಲ್ವಾ?
ಇಲ್ಲ ಅವನು ಅಂತ ಅರ್ಥ ಅಲ್ಲ. ಆದೃಶಃ ಏವ ಅಹಂ, ಅಂತಹ ನಾನೇ. ಅಂತಹ ಅಂದ್ರೆ ಅರ್ಥ ಏನು? ಬಂಗಾರದ ರಥ, ಆನೆಯ ಒಂದು ರಥ, ಕುದುರೆ ರಥ, ಯಾವ್ದು ಬೇಕೋ ಅದು ಅದೇ ಒಂದು ವೈಭವಗಳನ್ನ ಅನುಭವ ತಾದೃಶ ಅಂತ ಅರ್ಥ. ಸಹ ಶಬ್ದಕ್ಕೆ ತಾದೃಶ, ಅಂತಹ ನಾನು ದುರತ್ಯೇನ ಕಾಲೇನ, ದಾಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಲೋ ಬಲೀಯಾನಂತ, ಕಾಲವನ್ನ ದಾಟ್ಲಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ ಅಲ್ವಾ? ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ ಅಂತಾರಲ್ವಾ? ಕಾಲ ಕಾಲ ಆಯಾಯ ಸಮಯಕ್ಕೆ ಸರಿಯಾಗಿ ಪಾಠ ಕಲಿಸತ್ತೆ. ಎಷ್ಟೇ ಒಂದು ಸ್ವಲ್ಪ ಮೆರೆದ್ರೂ ಕೂಡ ಆ ಅದೇನಾಗಬೇಕು, ಮೇಲೆ ಹೋದ ಚೆಂಡು ಕೆಳಗೆ ಬರಲೇಬೇಕು. ವಿಪರೀತವಾಗಿ ದಗದಗನೆ ದಹಿಸುವ ಬೆಂಕಿ ಅದು ಇಂಧನ ಖಾಲಿ ಆಗ್ತಾ ಇದ್ದಾಗೆ ಬೂದಿ ಆಗ್ಲೇಬೇಕು ಅಲ್ವಾ? ಯಾವುದೂ ಅಷ್ಟೇ ಅಹಂಕಾರಗಳು ಶಾಶ್ವತವಾದದ್ದಲ್ಲ. ಅದು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲ ಕಟ್ಟಿಕೊಟ್ಟೇ ಕೊಡತ್ತೆ. ದುರತ್ಯೇನ ಕಾಲೇನ ಸಹಯೇವ, ಅಂತಹ ನಾನು ಅಸ್ಮಿನ್ ಕಲೇವ ಕಲೇವರಹ, ಈ ನನ್ನ ಕಲೇವರ, ಈ ನನ್ನ ಕಲೇವರ ಅಂದ್ರೆ ಶ್ರೇಷ್ಠವಾದ ದೇಹ. ಅದೀಗ ಏನಾಗತ್ತೆ, ವಿಟ್ ಕೃಮಿ ಭಸ್ಮ ಸಂಗೀತ. ವಿಟ್ ವಿಟ್ ಅಂತ ಹೇಳಿದ್ರೆ ಮಲ ಅಂತ ಹೇಳಿದ್ರೆ ಯಾವಾಗ ಮಲವಾಗತ್ತೆ, ಈ ಮಲಮೂತ್ರಗಳು ಕೊಳತ್ರೆ, ಕೊಳತು ಹೋದ್ರೆ, ಅಥವಾ ಅದನ್ನ ಈ ನಾಯಿಗ ನರಿಗಳೆಲ್ಲವೂ ಕೂಡ ತಿನ್ನುವಂಥದ್ದು. ಒಟ್ಟು ಅದು ಯಾರಿಗೂ ಬೇಡದ್ದು. ಈಗ ಪ್ರಾಣ ಹೋಯ್ತು, ಆತ್ಮ ದೇಹದಿಂದ ವಿಯುಕ್ತವಾಯಿತು ಅಂತ ಹೇಳಿದ್ರೆ ಅದು ಮತ್ತೆ ಮಲ ಅಲ್ವಾ? ನಾಯಿ ನರಿಗಳು ಬಂದು ಕಿತ್ತು ತಿಂತಾ ಇದ್ದಾವೆ ಅಂದ್ರೆ ಅರ್ಥ ಏನು? ನಾಯಿ ನರಿಗಳು ತಿನ್ನೋದೇನನ್ನ? ಅಸತ್ಯವನ್ನ, ಅಮೇಧ್ಯವನ್ನ. ಹಾಗಾಗಿ ಆ ಮಲವಾಯ್ತು. ವಿಟ್ ಅಂದ್ರೆ ಮಲ ಅಂತ ಅರ್ಥ. ಅಥವಾ ಕೃಮಿ ಕೊಳಿತು, ಆಚೆ ನಾಯಿ ನರಿ ಯಾವುದು ಬಂದು ತಿಂದಿಲ್ಲ, ಕೊಳಿಲೇಬೇಕಲ್ವಾ? ದೇಹದ ಒಳಗಿನ ನೀರಿನ ಅಂಶ ಅದೆಲ್ಲವೂ ಕೂಡ ಸೇರಿ ಏನಾಗುತ್ತೆ, ದೇಹ ಕೊಳಿತಾ ಹೋಗುತ್ತೆ. ಕೊಳತಾಗಿ ಏನಾಗತ್ತೆ, ಕೊಳೆಯುವಿಕೆ ಅನ್ನೋ ಒಂದು ರಸ ಉತ್ಪತ್ತಿ ಆದಾಗ ಹುಳ ಉತ್ಪತ್ತಿ ಆಗತ್ತೆ. ಆ ದೇಹ ಏನಾಗತ್ತೆ, ಹುಳವಾಗಿ ಬದಲಾವಣೆ ಆಗುತ್ತೆ. ಅಥವಾ ಕೊಳಿಲಿಕ್ಕೆ ಬಿಡ್ಲಿಲ್ಲ, ಯಾವುದೋ ಒಂದು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದಾರೆ, ಅದರಿಂದಾಗಿ ಸತ್ತ ಕೆಲವೇ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ, ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ, ಸುಟ್ಟಿದ್ದಾರೆ. ಸುಟ್ರೆ ಏನಾಗತ್ತೆ, ಭಸ್ಮವಾಗಬೇಕು. ಹೀಗೆ ಒಂದ ಮಲವಾಗತ್ತೆ, ನಾಯಿ ನರಿಗಳ ಬಾಯಿಗೆ ಬಿದ್ದು ಮಲವಾಗತ್ತೆ, ಅಥವಾ ಕೃಮಿ ಆಗತ್ತೆ, ಕೊಳತ್ರೆ ಕೃಮಿ ಆಗತ್ತೆ, ಸುಟ್ರೆ ಬೂದಿ ಆಗತ್ತೆ. ಈ ರೀತಿಯಲ್ಲಿ ಇರತಕ್ಕಂತಹ ನನ್ನ ದೇಹ ಸುಟ್ಟರೆ ಬೂದಿ ಆಗುವಂಥದ್ದು ಈ ಒಂದು ಕಲೇವರಹ. ಈ ಕಲೇವರಹ ಬಿಟ್ಕೃಮಿ ಭಸ್ಮ ಸಂಗೀತ. ಅಂದರೆ ಇದು ದೇಹ ಶಾಶ್ವತವಾದದ್ದಲ್ಲ. ದೇಹದ ಬಗ್ಗೆ ವಿಪರೀತವಾಗಿರತಕ್ಕಂಥ ಅಭಿಮಾನ ನಮಗೆ ವಿಪರೀತ ಜಾಸ್ತಿ ಅಂತ ಅರ್ಥ. ಜಾಸ್ತಿ ಅಭಿಮಾನ ನಮಗೆ ಇರಬಾರದು. ಆದರೆ ಅದಿಟ್ಕೊಂಡು ನಾನು ಸುಮ್ಮನೆ ನನ್ನ ಕಾಲವನ್ನ ವ್ಯರ್ಥ ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪದ ಮಾತುಗಳನ್ನ ಮುಚುಕುಂದ ರಾಜ ಆಡ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ವ್ಯಾಖ್ಯಾನವನ್ನು ನೋಡೋಣ, ಮತ್ತೆ ವಾಪಸ್ ಈ ಕಡೆ ಬರೋಣ. ಹೇಮ್ನ ಅಲಂಕೃತೈ ಯಹ ಕಲೇವರ ನರದೇವ ಸಂಜ್ಞಾಂ ಪ್ರಾಪ್ತ. ಅಲ್ಲಿ ಹೇಮ ಪರಿಷ್ಕೃತೈ ಚರನ್, ಹೇಮ ಪರಿಷ್ಕೃತವಾಗಿರತಕ್ಕಂಥದ್ದು, ಹೇಮ ಪರಿಷ್ಕೃತವಾಗಿರತಕ್ಕಂಥದ್ದು ರಾಜರ ದೇಹವೂ ಹೌದು, ಆ ರಥಾದಿಗಳು ಹೌದು. ಬಂಗಾರದಿಂದ ಅಲಂಕೃತವಾಗಿರುವಂಥದ್ದು, ಬಂಗಾರದಿಂದ ಅಲಂಕೃತವಾಗಿರತಕ್ಕಂಥದ್ದು ರಥವೂ ಆಗತ್ತೆ, ದೇಹವೂ ಆಗತ್ತೆ. ಇವರು ದೇಹ ಅಂತ ತೆಗೆದುಕೊಳ್ತಾರೆ. ಹೇಮನ ಬಂಗಾರದಿಂದ ಅಲಂಕೃತೈ ಯಹ ಕಲೇವರ ನರದೇವ ಸಂಜ್ಞಾಂ ಪ್ರಾಪ್ತ. ನರದೇವ ಎಂಬ ಹೆಸರನ್ನು, ಸಂಜ್ಞಾ ಶಬ್ದಕ್ಕೆ ಹೆಸರು ಅಂತ ಅರ್ಥ, ಹೆಸರನ್ನು ಪಡೆದು ಸಹ ಏವ, ಅದೇ ದೇಹ, ಯಾವ ದೇಹ ನರದೇವ ರಾಜ ಅಂತ ಕರೆಸಿಕೊಂಡಿತ್ತು ಆ ದೇಹ ಇವತ್ತೇನಾದ್ರು ಬಿಟ್ಟು ಮಲವಾಗಿದೆ. ಇತಿವ ಕೃಮಿರಿತಿವ, ಅಥವಾ ಕೊಳತು ಅದು ಕೃಮಿ ಆಗಿರುತ್ತೆ, ಅಥವಾ ಭಸ್ಮ ಇತಿವ ಭಸ್ಮವಾಗಿರುತ್ತೆ. ಸಂಜ್ಞಾಂ ಪ್ರಾಪ್ತ ಭವತಿ, ಅದು ಸಂಜ್ಞಾ, ಈ ಒಂದು ಹೆಸರನ್ನ ಪಡೆಯುತ್ತೆ. ಇದಕ್ಕೆ ಸಮಾಧಿಯಾಗಿ ಆ ನಾರದರು ನಳಕೂಬರ ಮಣಿಗ್ರೀವರಿಗೆ ಉಪದೇಶ ಕೊಡತಕ್ಕಂಥ ಒಂದು ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಾರೋದ್ಧಾರಕಾರರು. ದಶಮ ಸ್ಕಂದದಲ್ಲೇ ಬರತಕ್ಕಂಥ ಒಂದು ಶ್ಲೋಕ. ದೇವ ಸಂಹಿತಂ ಪಿ ಅಂತೆ, ದೇವ ಸಂಹಿತಮಪ್ಯಂತೆ ಕೃಮಿವಿಡ್ ಭಸ್ಮ ಸಂಹಿತಂ ಭೂತಧೃಕ್ ಕುರುತೆ ಸ್ವಾರ್ಥಂ ಕಿಮ್ಮೇದ ನಿರಯೋಯತಃ. ದೇವ ಸಂಹಿತಂ ಅಪಿ, ಈ ನಿಮ್ಮ ದೇಹ ನಲಕೂಬರ ಮಣಿಗ್ರೀವರೇ, ನಿಮ್ಮ ದೇಹಗಳು ದೇವತೆಗಳ ದೇಹ, ದೇವತೆಗಳ ದೇಹವಾಗಿದ್ದರೂ ಕೂಡ, ಅಂತೆ ದೇವತೆಗಳ ದೇಹವಾಗಿದ್ದರೂ ಕೂಡ, ದೇವ ಸಂಹಿತಮಪಿ, ದೇವತೆಗಳ ದೇಹವಾಗಿದ್ದರೂ ಕೂಡ, ಅಂತೆ ಕೊನೆಯಲ್ಲಿ ಕೃಮಿವಿಟ್ ಭಸ್ಮ ಸಂಹಿತಂ, ನಿಮ್ಮ ದೇಹವೂ ಕೂಡ ಒಂದ ಕೃಮಿ
ಅಥವಾ ಮಲ ಅಥವಾ ಭಸ್ಮ ಅದಾಗತ್ತೆ. ಭೂತದೃಕ್ ಕುರುತೆ ಸ್ವಾರ್ಥಂ ಕಿನ್ಮೇದ ನಿರಯೋಯತಃ. ಭೂತದೃಕ್ ಕುರುತೆ, ಭೂತದೃಕ್ ಕುರುತೆ ಅಂದ್ರೆ ಇವೆಲ್ಲವೂ ಕೂಡ ನೋಡುವಂತೆ ಮಾಡುವಂತಗಳು. ಭೂತಗಳು ನೋಡುವಂತೆ, ಭೂತದೃಕ್ ಕುರುತೆ. ಸ್ವಾರ್ಥಂ, ಸ್ವಾರ್ಥಂ ಕುರುತೆ ಭೂತದೃಕ್. ಹೀಗಿದ್ದರೂ ಕೂಡ ಭೂತದೃಕ್ ನೋಡ್ಕೊಂಡು ಈ ಭೂತಗಳ ಸಮುದಾಯ, ಈ ಜೀವಿಗಳ ಸಮುದಾಯ ಮಾಡುತ್ತೆ. ಸ್ವಾರ್ಥಂ ಕುರುತೆ, ಯಾವುದು ತನಗೆ ಬೇಕೋ ಸ್ವಾರ್ಥವೋ ಅದನ್ನು ಮಾತ್ರ ಮಾಡ್ತಾರೆ. ಪರರಿಗೆ ಹಿತವಾದದ್ದು ಅದನ್ನ ಯಾವುದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅಥವಾ ಪರರಿಗೆ ಯಾವುದು ಬೇಡವೋ ಅದರಿಂದ ವಿರಕ್ತಿಯನ್ನು ಹೊಂದೋದಿಲ್ಲ. ಕಿಮ್ಮೇದ ನಿರಯೋ ಯತಃ, ಯತಃ ಏನು ನಮ್ಮ ಸ್ವಾರ್ಥವಾದ ಪ್ರವೃತ್ತಿ ಅಥವಾ ಅಸೂಯೆ ಇತ್ಯಾದಿಗಳ ಪ್ರವೃತ್ತಿ, ಅದು ಯಾವುದಕ್ಕೆ ಕಾರಣವಾಗತ್ತೆ? ನಿರಯ. ನಿರಯ ಅಂದ್ರೆ ನರಕ. ನರಕ ಅಂದ್ರೆ ಇದ್ದಷ್ಟು ದಿವಸವೂ ಮೇಲೆ 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 ದೇವರು ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಇರ್ತಾನೆ. ಅದೊಂದು ರೀತಿಯಾಗಿರ್ತಕ್ಕಂಥ ನರಕ. ಇನ್ನು ಸತ್ತ ಮೇಲೆ ಅದಂತೂ ಯಮದೇವರ ಒಂದು ಲೋಕ. ಅದರಲ್ಲೂ ಕೂಡ ದಕ್ಷಿಣ ದ್ವಾರದ ಮೂಲಕವಾಗಿ ಕರೆದುಕೊಂಡು ಹೋಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಶಿಕ್ಷೆಗಳನ್ನ ಕೊಡ್ತಾನೆ ಆ ಭಗವಂತ. ಆದ್ರೆ ಇದನ್ನ ತಿಳಿಯೋದೇ ಇಲ್ಲ. ಇದು ದುರಂತವಾಗಿರುವಂಥದ್ದು ಅನ್ನೋದನ್ನ ನಾರದರು ಹೇಳತಕ್ಕಂಥದ್ದು. ಇದ್ರಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು, ಶ್ರೇಷ್ಠ ರಾಜರು, ಇನ್ನೂ ವ್ಯಾಖ್ಯಾನದ ಪ್ರಕಾರವಾಗಿ ದೇವತೆಗಳು, ಅವರುಗಳ ದೇಹವೂ ಕೂಡ ಶಾಶ್ವತವಾದದ್ದಲ್ಲ. ಅವರ ದೇಹವೂ ಕೂಡ ಒಂದ ಕ್ರಿಮಿಯಾಗತ್ತೆ, ಅಥವಾ ಮಲವಾಗತ್ತೆ, ಅಥವಾ ಭಸ್ಮವಾಗತ್ತೆ. ಅಂದ ಮೇಲೆ ನಾವು ಸಾಮಾನ್ಯ ಮನುಷ್ಯರು, ನಮ್ಮ ದೇಹಕ್ಕೂ ಯಾವುದೇ ರೀತಿಯಾಗಿರತಕ್ಕಂತಹ ಎಕ್ಸಂಪ್ಷನ್ಗಳಿಲ್ಲ. ನಮ್ಮ ದೇಹ ಇನ್ನೂ ನೀಚವಾಗಿ ಹಾಳಾಗಬಹುದು ಹೊರತು ಉತ್ಕೃಷ್ಟವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ ಮೇಲೆ ಆ ದೇಹದ ಬಗ್ಗೆ ವಿಪರೀತವಾಗಿರತಕ್ಕಂಥ ಅಭಿಮಾನ ಇರಬಹುದು, ಅಥವಾ ದೇಹದಿಂದ ನಾವು ಮತ್ತೊಬ್ಬರ ಬಗ್ಗೆ ಅಸೂಯೆಯನ್ನು ಪಡುವಂಥದ್ದು ಇತ್ಯಾದಿಗಳನ್ನು ಮಾಡುವಂಥದ್ದನ್ನ ಮಾಡಬಾರದು ಎಂಬತಕ್ಕಂಥ ಒಂದು ದಿವ್ಯವಾದ ಸಂದೇಶವನ್ನ ಈ ಶ್ಲೋಕದ ಮೂಲಕವಾಗಿ ನಮಗೆ ಕೊಡ್ತಾ ಇದ್ದಾರೆ. ಅನ್ವಯಾರ್ಥ ಹೇಳ್ತಾ ಇದ್ದೇನೆ ಪುರಾ ಹಿಂದೆ. ಹೇಮ ಪರಿಷ್ಕೃತೈಹಿ, ಬಂಗಾರದಿಂದಾಗಿ ಅಲಂಕೃತಗೊಂಡಂತಹ ಈ ನನ್ನ ದೇಹ, ಅಥವಾ ಬಂಗಾರದಿಂದ ಅಲಂಕೃತಗೊಂಡಂತಹ ರಥೈಹಿ, ಅನೇಕ ರಥಗಳಿಂದಾಗಿ, ಅಥವಾ ಮತಂಗಜೈಹಿ, ಮತಂಗಜ ಮದಿಸಿದ ಆನೆ, ಉತ್ತಮವಾಗಿರತಕ್ಕಂತಹ ಆನೆ, ಇವುಗಳಿಂದಾಗಿ ಚರನ್ ಚರನ್ ಸಂಚಾರವನ್ನ ಮಾಡುತ್ತಾ, ನರದೇವ ಸಂಹಿತ, ನರದೇವ ಎಂಬ ಹೆಸರನ್ನ ಪಡೆದವನಾಗಿ, ಯಾವ ನಾನು ಇದ್ದೇನೋ ಯಹ ಅಹಂ ಆಸಂ, ಯಾವ ನಾನು ಇದ್ದೇನೋ ಯಹ ಅಹಂ ಆಸಂ ಇಟ್ಕೊಳ್ಬೇಕು, ಯಾವ ನಾನು ಮೆರೆದಿದ್ದೇನೋ ಸಹಏವ ಅಂತಹ ನಾನೇ, ದುರತ್ಯೇನ ಕಾಲೇನ, ದಾಟಲು ಅಸಾಧ್ಯವಾದ, ಅದನ್ನು ಸಿಕ್ಕಾಕೊಳ್ಳೇಬೇಕು, ಅದನ್ನ ಸಿಕ್ಕಾಕೊಳ್ಳದೆ ದಾಟೋದಂತ ಇಲ್ಲವೇ ಇಲ್ಲ. ದಾಟಲು ಅಸಾಧ್ಯವಾಗಿರುವಂತ ಕಾಲದ ಒಂದು ಪರಾಕ್ರಮದಿಂದಾಗಿ ಕಲೇವರ, ಈ ನನ್ನ ದೇಹವು ವಿಟ್ ಕೃಮಿ ಭಸ್ಮ ಸಂಹಿತ, ವಿಟ್ ಅಂದ್ರೆ ಮಲ, ಕ್ರಿಮಿ ಅಂದ್ರೆ ಗೊತ್ತು, ಹುಳ ಹುಪ್ಪಟ್ಟೆಗಳು, ಭಸ್ಮ ಇವುಗಳ ಈ ಎಂಬ ಸಂಹಿತ ಹೆಸರುಳ್ಳವನಾಗಿ ಅಭವಂ ಆದೆನು, ಅಥವಾ ಭವಾನಿ ಮುಂದೆ ಭವಿಷ್ಯಾಮಿ ಆಗುತ್ತೇನೆ ಅನ್ನೋ ಅರ್ಥವನ್ನ ಇಲ್ಲಿ ಮುಚುಕುಂದ ರಾಜ ಹೇಳ್ತಕ್ಕಂಥ ಒಂದು ಸಂದರ್ಭ. ಪುರಾರತೈರ್ ಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವಾ ನರದೇವ ಸಂಹಿತ, ಸೈವ ಕಾಲೇನ ದುರತ್ಯಯೇನ ಕಲೇವರೋ ವಿಟ್ ಕೃಮಿ ಭಸ್ಮ ಸಂಹಿತ. ಶ್ರೀಕೃಷ್ಣಾರ್ಪಣಮಸ್ತು.